ನಾಗಚಂದ್ರನ ಕದಡಿದ ಸಲಿಲಂ ತಿಳಿವಂದದೆ. ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೆಯ್ದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದುಂ. ರಾವಣನು ಧ್ರುವಮಂಡಲದಂತೆ ನಿಶ್ಚಲನಾಗಿ ನಿಂತುಕೊಂಡು ಮನೋನಿಗ್ರಹವನ್ನು ಮಾಡಿ ದಿವ್ಯ ಮಂತ್ರ ಉಚ್ಚಾರಣೆಯಿಂದ ಬಹುರೂಪಿಣಿ ವಿದ್ಯೆಯ ಸಾಧನೆಯನ್ನು ಮಾಡ್ತಾ ಇದ್ದಾನೆ. ಪೊಸಗಾರ ಸಿಡಿಲ ಮಸಕಮನ್ ಅಸಕರಿದು ಕೃತಾಂತ ಜಿಹ್ವೆ ಪೊಡಕರಿಸುವವೋಳ್ ಬೆಸಸು ಬೆಸೆಸೆಂದು ಕರಮನ್ ಅರ್ವಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನ್ ಇದಿರೊಳ್. ರಾವಣನ ಎದುರು ಹೇಗೆ ವಿದ್ಯಾದೇವತೆ ಪ್ರತ್ಯಕ್ಷವಾದಳು ಎನ್ನುವ ವಿವರಣೆ ಮೊದಲ ಭಾಗದಲ್ಲಿದೆ. ರಾವಣನ ಮಂತ್ರೋಚ್ಚಾರಣೆಯಿಂದ ಪ್ರಸನ್ನಳಾದ ವಿದ್ಯಾಧಿದೇವತೆಯು ಮುಂಗಾರಿನ ಸಿಡಿಲಿನ ಆರ್ಭಟವನ್ನೂ ಮೀರಿಸುವಂತೆ ಯಮನ ನಾಲಿಗೆಯು ಕಂಪಿಸಿತೆಂಬಂತೆ ತನ್ನ ಕರಗಳನ್ನು ಹರಡಿಕೊಂಡು ಹೇಳು ಹೇಳು ಎಂದು ನುಡಿದು ರಾವಣನ ಎದುರು ಪ್ರತ್ಯಕ್ಷವಾದಳು. ಅಂತು ಸನ್ನಿಹಿತೆಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನಂ ಚರಮದೇಹಧಾರಿಯಪ್ಪ ರಾಮಸ್ವಾಮಿಯು ಉಳಿದರನ್ ಅಳಿಯಲೀಯನೆನೆ ರಾವಣನು ಉಳಿದವರ್ನಗೇನಾಗುವುದೆಂದು ವಿದ್ಯಾದೇವತೆಗೆ ಪೊಡೆವಟ್ಟು ಶಾಂತಿಜಿನ ಭವನಂ 3 ಸೂರ್ಬಲಗೊಂಡು ಬರ್ಪೆನ್ನಗ ಮಂಗದಾದಿಗಳ್ ಪೊರಮಟ್ಟು ಪೋಗಿ ತಮ್ಮ ಬೀಡಂ ಪುಗುವುದಂ. ಹಾಗೆ ಪ್ರತ್ಯಕ್ಷಳಾದ ವಿದ್ಯಾದೇವತೆಯು ರಾವಣನಲ್ಲಿ ಹೀಗೆ ಹೇಳ್ತಾ ಇದ್ದಾಳೆ: ಚಕ್ರಧಾರಿಯಾದ ಲಕ್ಷ್ಮಣನನ್ನು ಮತ್ತು ಚರಮದೇಹಧಾರಿಯಾದ ರಾಮ ಇವರಿಬ್ಬರನ್ನುಳಿದು ಮಿಕ್ಕವರನ್ನೆಲ್ಲ ನಾಶಗೊಳಿಸುತ್ತೇನೆ ಎಂದು. ಆಗ ರಾವಣನು ಮಿಕ್ಕವರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ಆ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನಭವನವನ್ನು 3 ಬಾರಿ ಪ್ರದಕ್ಷಿಣೆ ಮಾಡುತ್ತಾನೆ. ಅಷ್ಟರಲ್ಲಿ ರಾಮನ ಪಾಳೆಯದವರಾಗಿದ್ದ ಅಂಗದಾದಿಗಳು ಲಂಕೆಗೆ ತೆರಳಿ ತಮ್ಮ ಅಟ್ಟಹಾಸವನ್ನು ಮೆರೆದು ಮರಳಿ ತಮ್ಮ ಬೀಡನ್ನು ಪ್ರವೇಶಿಸಿದ್ದರು. ಇತ್ತ ದಶಾನನಂ ನಿಜವದೂಜನಮಂ ಹೊರಚಾಡಿ ಕಾಡಿದು ಧೃತ ವಿರೋಧಿ ಖೇಚರನನ್ನಿಕ್ಕುವ ಬಲ್ಮುಳಿಸಿಂದೆ ಬಂದು ಪೊಯ್ವೆತ್ತಿ ಭವೈರಿಯಂ ತೊದಂ ಅಂಗರೆ ಮೂಡಿದ ಭೃಂಗಮಾಲೆ ನೀಳ್ದತ್ತನೆ ನೋಡಿದಂ ಮಯತನೂಜಯ ಬಾಡಿದ ವಕ್ತ್ರಪದ್ಮಮಂ. ಈ ಕಡೆಯಲ್ಲಿ ರಾವಣನು ತನ್ನ ಅಂತಃಪುರದ ಸ್ತ್ರೀಯರನ್ನು ನಿಂದಿಸಿ ಬೈದು ಭಂಗಿಸಿದ ಅಹಂಕಾರಿಗಳನ್ನು ಅಂಗದಾದಿಗಳನ್ನು ಕೊಲ್ಲಬೇಕೆಂಬ ಅತಿಯಾದ ಕ್ರೋಧದಿಂದ ಏಟು ತಿಂದ ಸಿಂಹದಂತೆ ಗರ್ಜಿಸಲು ಮುಂದುಗಡೆಯಲ್ಲಿ ಕೆಂಪು ಗರಿ ಮೂಡಿದ ದುಂಬಿಗಳ ಸಾಲು ವಿಸ್ತರಿಸಿದಂತೆ ಚಾಚಿದ್ದ ಮಯತನೂಜಯ ಮಂಡೋದರಿಯ ಬಾಡಿದ ಮುಖ ಕಮಲವನ್ನು ನೋಡಿದನು. ಅಂತಾಕೆ ಬೆರಸು ಮಸ್ತಾಂತಃಪುರವಂ ನೋಡಿ ನಿಮಗಿನಿತು ಭಂಗಮಂ ಮಾಡಿದಂಗದಾದಿಗಳ ಭ್ರೂಭಂಗ ಮಾತ್ರದೊಳೆ ಸೆರೆಗೈದು ತಂದು ನಿಮ್ಮ ಮುಂದೆ ಬಹುಪ್ರಕಾರದಿಂ ಪರಿಭವಿಸಿದ ನೆಪ್ಪೆಂದು ಸಂತೈಸಿ ಶಾಂತಿಜಿನ ಭವನದೊಳ್ ಮಹಾಪೂಜೆಯಂ ಮಾಡಿಸಿ ನಿರ್ವರ್ತಿತ ನಿಯಮನ ಕೃತಾಹಾರಮನಾರಾಗಿಸಿ ತದನಂತರಂ ಬಹುರೂಪಿಣಿ ವಿದ್ಯೆ ಪ್ರಭಾವಮಂ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನಾಗಿ ರಾವಣನು ಮಂಡೋದರಿಯ ಸಹಿತನಾಗಿ ತನ್ನ ಪತ್ನಿಯರನ್ನ ನೋಡಿ ಅವರನ್ನುದ್ದೇಶಿಸುತ್ತಾ ರಾವಣ ಹೀಗೆ ಹೇಳ್ತಾ ಇದ್ದಾನೆ: ನಿಮಗಿಷ್ಟು ಅವಮಾನ ಮಾಡಿದ ಅಂಗಾದಿಗಳನ್ನು ಹುಬ್ಬುಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅವಮಾನವನ್ನು ಕಳೆಯುತ್ತೇನೆ ಎಂದು ಅವರನ್ನು ಸಮಾಧಾನಪಡಿಸಿ ಶಾಂತಿಜಿನ ಭವನದಲ್ಲಿ ಮಹಾಪೂಜೆಯನ್ನು ಮಾಡಿಸಿದನು. ಪೂಜೆ ಪೂರೈಸಿದ ನಂತರ ನಿಯಮದಂತೆ ರಾವಣನು ದಿವ್ಯವಾದ ಪ್ರಸಾದ ಭೋಜನವನ್ನುಂಟು ಆ ಬಳಿಕ ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿ ನೋಡಿ ಸಮಾಧಾನಗೊಂಡು ಸಂತೋಷವನ್ನು ಹೃದಯದಲ್ಲಿ ತುಂಬಿಕೊಳ್ಳುತ್ತಾನೆ. ಸಮಾಧಿಕರಾರ್ ಜಗತ್ರಯದೊಳಿಗೆನ್ನ ತೀರ್ತಿರ್ಚುವರಾರ್ ಸಮರದೊಳೆಂದು ತನ್ನ ಭುಜದಂಡಮನೀಕ್ಷಿಸಿ ಜಾನಕೀಮುಖ ಅಬ್ಜಮನವಲೋಕಿಸಲು ಕರಮೆ ಕಾತರನಾಗಿ ವಿಧಿಯಚ್ಚರಾಧಿಪಂ ಪ್ರಮದವನಕ್ಕೆ ಬಂದನರ ನಂಬುಗಳಿಲ್ಲದ ಕಾಮನೆಯಂಬಿನಂ. ಅವನ ತನ್ನ ಬಗ್ಗೆ ತಾನೇ ಗರ್ವವನ್ನು ಪಟ್ಟುಕೊಳ್ತಾ ಇರೋದನ್ನ ಈ ಭಾಗದಲ್ಲಿ ಕಾಣಬಹುದು.
ರಾವಣ ತನ್ನ ಬಾಹುಗಳನ್ನು ತಾನೇ ಅಭಿಮಾನದಿಂದ ನೋಡ್ಕೊಳ್ತಾ ಇನ್ನು ಮುಂದೆ ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ ಈ 3 ಲೋಕಗಳಲ್ಲಿ ತನ್ನನ್ನು ಯಾರೂ ಜಯಿಸಲಾರರು, ಯುದ್ಧದಲ್ಲಿ ಯಾರು ಎದುರಿಸ್ತಾರೆ ನನ್ನನ್ನು ಎಂದು ಗರ್ವಪಡ್ತಾ ಇದ್ದಾನೆ. ಆ ಬಳಿಕ ಸೀತಾದೇವಿಯ ವದನಾರವಿಂದವನ್ನು ನೋಡುವ ಕಾತರತೆ ಇರುವವನಾಗಿ ರಾವಣ ಪುಷ್ಪಬಾಣಗಳಿಲ್ಲದ ಕಾಮದೇವನಂತೆ ಅಲಂಕಾರ ಮಾಡಿಕೊಂಡು ಸೀತೆಯನ್ನು ಇರಿಸಿರುವ ಸ್ಥಳವಾದ ಪ್ರಮದವನಕ್ಕೆ ಬರ್ತಾನೆ. ಅಂತು ಭೋಂಕನೆ ಬರ್ಪ ರಾವಣನ ಗಂಡಗಾಡಿಯಂ ಕೆಲದೊಳಿರ್ದ ಚರಕಾಂತೆಯರ್ ಸೀತಾದೇವಿಗೆ ತೋರ್ಪುದು. ಹಾಗೆ ವೇಗವಾಗಿ ಬರ್ತಾ ಇದ್ದ ರಾವಣನ ಪುರುಷ ಸೌಂದರ್ಯವನ್ನ ಸೀತಾದೇವಿಯ ಬಳಿಯಲ್ಲಿದ್ದ ಗಂಧರ್ವ ಕಾಂತೆಯರು ಸೀತಾದೇವಿಗೆ ತೋರಿಸಿದರು. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಮಾಯಿತು. ಪತಿಭಕ್ತಿಯೊಳಾರಿ ವನಿತೆಯ ತೆರದಿಂ ಭಾವಮನೊಳಗೊಂಡ ಪುಣ್ಯವತಿಯರ್ ಸತಿಯರ್. ರಾವಣನ ಬಗ್ಗೆ ಸೀತಾದೇವಿ ಯಾವ ತರಹದ ಭಾವನೆಗಳನ್ನು ಹೊಂದಿದ್ದಳು ಅನ್ನೋದನ್ನು ಈ ಭಾಗದಲ್ಲಿ ಗಮನಿಸಬಹುದು. ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ತೃಣಕ್ಕೆ ಸಮಾನವಾಗಿ ಕಾಣಿಸ್ತು. ಏಕೆಂದರೆ ರಾಮನ ಹೊರತಾಗಿ ಅವಳು ಯಾವುದೇ ಪರಪುರುಷನನ್ನು ಕನಸಿನಲ್ಲಿಯೂ ಕೂಡ ಎಣಿಸಿದವಳಲ್ಲ. ಅಂತಹ ಪತಿವ್ರತೆಯಾಗಿದ್ದಳು. ಪತಿಭಕ್ತಿಯಲ್ಲಿ ಸೀತಾದೇವಿಗೆ ಸರಿಸಾಟಿಯಾದ ಪುಣ್ಯವತಿಯರು, ಪತಿವ್ರತೆಯರು ಇನ್ನೊಬ್ಬರಿರಲು ಸಾಧ್ಯವೇ ಇಲ್ಲ. ಏನಂ ಕೇಳ್ದಪೆನು ರಘುಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯ ನಿನ್ ಎಂದ ನಡಿನಾನನೆ ಬರ್ಪ ದಶಾನನಂ ಕಂಡು ತಾಳ್ದಿದಳ್ ತಲ್ಲಣಮಂ. ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯಲ್ಲಿ ಉಂಟಾದ ಕಳವಳವನ್ನು ಈ ಪದ್ಯಭಾಗ ವಿವರಣೆ ಮಾಡ್ತಿದೆ. ರಾಮ ಲಕ್ಷ್ಮಣರನ್ನ ಕುರಿತಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ಆ ತಾವರೆಯ ಮುಖ ಉಳ್ಳ ಸೀತಾದೇವಿ ರಾವಣನನ್ನ ಕಂಡು ಭೀತಿಗೊಂಡು ನಡುಗತೊಡಗಿದಳು. ಅಂತೂ ತಲ್ಲಣಿಸುತ್ತಿದ್ದ ಮಾನಿನಿಯನೇ ಐದೆವೆಂದು ದಶಾನನಂ ಇಂತೆಂದಂ ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದಿನ್ನ ಸಾಧ್ಯವಪ್ಪ ಮರುವಕ್ಕಮಿಲ್ಲ ನಿನ್ನ ನಚ್ಚಿನ ರಾಮನ ದೆಸೆಯಂ ಇಟ್ಟೆನಗೊಡಂಬಟ್ಟು ಸಾಮ್ರಾಜ್ಯ ಸುಖ ಅನುಭವಿಸು ಎನೆ ಸೀತೆ ವಿಫಲೀಭೂತ ಚಿತ್ತೆಯಾಗಿ. ಹಾಗೆ ನಡುಗುತ್ತಿದ್ದ ಸೀತೆಯ ಸಮೀಪಕ್ಕೆ ಬಂದು ರಾವಣನು, ಬಹುರೂಪಿಣಿ ವಿದ್ಯೆಯನ್ನು ನಾನು ಸಾಧಿಸಿದ್ದೇನೆ, ಇನ್ನು ನನಗೆ ಅಸಾಧ್ಯವಾದ ಶತ್ರುಪಕ್ಷ ಎಂಬುದೇ ಇಲ್ಲ. ನೀನು ನಿನ್ನ ನೆಚ್ಚಿನ ರಾಮನ ಯೋಚನೆಯನ್ನು ಬಿಟ್ಟು ನನ್ನನ್ನು ಹೊಂದಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದನು. ಆಗ ಸೀತಾದೇವಿ ಅತೀವವಾಗಿ ದುಃಖಪಡುತ್ತಿದ್ದಳು. ಕರುಣಿಸುವೊಡನೆಗೆ ದಶಕಂ ಧರ ದುರದುಳ್ ರಘುತನೂಜನಾಯುಪ್ರಾಣಂ ರೆಗಂಬಾರದಿರುದೆನುತಂ ಧರಿತ್ರಿಯೊಳ್ ಮೈಯ ನೊಕ್ಕು ಮೂರ್ಛೆಗೆ ಸಂದಳ್. ಸೀತೆಯ ಪ್ರತ್ಯುತ್ತರ ಮತ್ತು ಆಕೆ ಮೂರ್ಛೆಗೆ ಹೋದ ಸಂದರ್ಭ ಈ ಭಾಗದಲ್ಲಿದೆ. ರಾವಣನ ಮಾತಿಗೆ ಪ್ರತಿಸ್ಪಂದಿಸಿದ ಸೀತೆ ಹೀಗೆ ಹೇಳುತ್ತಾಳೆ: ಕರುಣಿಸುವುದಿದ್ದರೆ ದಶವದನನೇ, ಶ್ರೀರಾಮನ ಆಯಸ್ಸಿನ ಪ್ರಾಣದವರೆಗೆ, ಅಂದರೆ ಜೀವದುಸಿರು ಇರುವವರೆಗೆ ಇಲ್ಲಿಗೆ ಬರಬೇಡ ಎಂದು. ಆಕೆಗೆ ಗೊತ್ತು, ರಾವಣನಿಂದ ರಾಮನನ್ನು ಏನೂ ಮಾಡಲು ಸಾಧ್ಯವಿಲ್ಲ ಎಂದು. ಅಲ್ಲದೆ ರಾವಣನು ತನ್ನ ಕಾರಣಕ್ಕಾಗಿ ಬಂದಿರುವುದು ಆಕೆಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ. ಹಾಗೆ ಹೇಳಿದವಳೆ ಪ್ರಜ್ಞೆ ಕಳೆದುಕೊಂಡು ಭೂಮಿಯ ಮೇಲೆ ಬೀಳುತ್ತಾಳೆ. ಜಾನಕಿ ಮೂರ್ಛಿತೆಯಾಗೆ ದಶಾನನ ಅನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೇ ಅಳಿದು ಉಳಿದು ಕರ್ಮಾಧೀನ ಸಮುತ್ಪನ್ನ ದುರಧ ದುಷ್ಪರಿಣತಿಯಂ. ರಾವಣನು ತನ್ನ ಕಾರಣದಿಂದ ಆದ ಅಚಾತುರ್ಯಕ್ಕೆ ಪರಿತಪಿಸುವ ಸಂದರ್ಭ ಇಲ್ಲಿದೆ. ಜಾನಕಿಯು ಮೂರ್ಛಿತಳಾಗಲು ರಾವಣನಲ್ಲಿ ಅನುಕಂಪ ಹುಟ್ಟುತ್ತದೆ. ಆತ ಆಕೆಯ ಬಗೆಗೆ ಕರುಣೆ ತೋರುತ್ತಾನೆ, ಅಲ್ಲದೆ ತನ್ನನ್ನು ತಾನೇ ಹಳಿದುಕೊಳ್ಳುತ್ತಾನೆ. ಕರ್ಮಾಧೀನನಾಗಿ ತಾನು ಮಾಡಿದ ಹೀನ ಕರ್ಮದ ಪರಿಣಾಮ ಎಷ್ಟು ಘೋರವಾಯಿತು ಎಂದು ಅರಿತು ತನ್ನನ್ನು ತಾನೇ ದೂಷಿಸಿಕೊಂಡು ಪರಿತಪಿಸುತ್ತಾನೆ. ಕದಡಿದ ಸಲಿಲಂ ತಿಳಿವಂದದೆ ತನ್ನಿಂ ತಾನೇ ತಿಳಿದ ದಶಾವದನಂಗೆ ಆದುದು ವೈರಾಗ್ಯಂ
ಸೀತೆಯೊಳು ಉದಾತ್ತನೊಳು ಪುಟ್ಟದಲ್ತೆ ನೀಲಿರಾಗಂ. ಈ ಭಾಗವು ಪದ್ಯದ ಶೀರ್ಷಿಕೆಯ ಭಾಗವಾಗಿದೆ. ಕದಡಿ ಹೋದ ಕೊಳದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ರಾವಣನಿಗೆ ತನ್ನೊಳಗೆ ಬದಲಾವಣೆಯಾಯಿತು. ಸೀತೆ ಮೂರ್ಛಿತಳಾಗುವವರೆಗೂ ರಾವಣನ ಮನಸ್ಸು ಕಲುಷಿತಗೊಂಡಿತ್ತು. ಯಾವಾಗ ಸೀತೆ ನೇರವಾಗಿ ತನ್ನ ಮನಸ್ಸಿನಲ್ಲಿ ತಾನು ಹೊಂದಿದ್ದ ನಿಲುವನ್ನು ವ್ಯಕ್ತಪಡಿಸಿದಳೋ ಆಗ ರಾವಣನಿಗೆ ತಾನು ಮಾಡುತ್ತಿರುವುದು ತಪ್ಪೆಂದು ಅನಿಸತೊಡಗಿತು. ಅದುವರೆಗೂ ಕದಡಿದ್ದ ರಾವಣನ ಮನಸ್ಸು ಎಂಬ ಕೊಳ ತನ್ನ ತಪ್ಪಿನ ಅರಿವಿನ ನಂತರ ತಿಳಿಯಾಗತೊಡಗಿತು. ಉದಾತ್ತನಾದವನಲ್ಲಿ ಕಳಂಕದ ಪ್ರೀತಿ ಹೇಗೆ ಹುಟ್ಟಲಾರದೋ ಹಾಗೆ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಹುಟ್ಟಿತು. ಇಲ್ಲಿ ರಾವಣ ಉದಾತ್ತ ನಾಯಕನಾಗಿ ಗುರುತಿಸಿಕೊಳ್ಳುವುದು ಕಾವ್ಯದ ವಿಶೇಷವಾಗಿದೆ. ಪತ್ತು ವಿಡದಿರ್ದನೇ ರವಿ ಪತ್ತಿದ ಸಂಧ್ಯಾನುರಾಗಮಂ ಮನದ ಅಳಿಪಿಂದೆತ್ತಾನುಂ ಪೊಲ್ಲೆನಿಪುದ ತಮನಾಚರಿಸಿ ಪತ್ತು ವಿಡದಿರ್ದಪನೆ. ಇಲ್ಲಿ ಕವಿ ಹೋಲಿಕೆಯನ್ನು ಕೊಡುತ್ತಾ ರಾವಣನು ಸೀತೆಯ ವ್ಯಾಮೋಹದಿಂದ ಬಿಡಿಸಿಕೊಂಡ ಪರಿಯನ್ನು ವಿವರಿಸುವುದನ್ನು ನಾವು ಗುರುತಿಸಬಹುದು. ಇಲ್ಲಿ ರಾವಣನನ್ನು ಕವಿ ಸೂರ್ಯನಿಗೆ ಹೋಲಿಸುತ್ತಾನೆ. ತನಗೆ ಅಂಟಿಕೊಂಡ ಸಂಜೆಯ ಅನುರಾಗವನ್ನು ರವಿಯು ಕಳೆದುಕೊಂಡು ಹೇಗೆ ಮರುದಿನ ಮತ್ತೆ ಕಾಂತಿಯುಕ್ತನಾಗಿ ಕಾಣುತ್ತಾನೋ ಹಾಗೆ ರಾವಣನೂ ಕೂಡ ತಾನು ಹೊಂದಿದ್ದ ಕೆಟ್ಟದ್ದನ್ನು ಕಳೆದು ಪರಿಶುದ್ಧನಾಗುತ್ತಾನೆ. ಉದಾತ್ತನಾದವನು ತನ್ನ ಮನಸ್ಸಿನ ದುರಾಸೆಯಿಂದ ಕೆಟ್ಟದ್ದನ್ನು ಆಚರಿಸಿದರೂ ಅರಿವು ಮೂಡಿದ ಮೇಲೆ ಅದನ್ನು ಬಿಡದಿರುತ್ತಾನೆಯೇ? ಖಂಡಿತವಾಗಿಯೂ ಬಿಡುತ್ತಾನೆ ಎನ್ನುವುದಾಗಿ ಹೇಳುವ ಕವಿ ರಾವಣನ ಶ್ರೇಷ್ಠವಾದ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾ ಇದ್ದಾನೆ. ಅಂತೂ ಮನದೊಳಗೆದ ಕಾರುಣ್ಯರಸಮೆ ಸೀತೆಯೊಳಾದನು ಅನುರಕ್ತೆಯಂ ಕರ್ಚಿ ಕಳೆವುದುಂ ಸ್ವಭಾವ ಪರಿಣಿತಿಯೊಳ್ ನಿಂದು ಸ್ವಕೀಯಾಪ್ತ ಪುರುಷ ಪರಿಷಜ್ಜನಕ್ಕಿಂತೆಂದಂ. ಹೀಗೆಂದು ಮನಸ್ಸಿನಲ್ಲಿ ಮೂಡಿದ ಕಾರುಣ್ಯ ರಸದಿಂದ ಸೀತೆಯಲ್ಲಾದ ಅನುರಕ್ತೆಯನ್ನು ತಿಕ್ಕಿ ತೊಳೆಯುವಂತೆ ಸಂಪೂರ್ಣವಾಗಿ ಕಳೆದುಕೊಂಡು ತನ್ನನ್ನು ತಾನು ಅರಿತುಕೊಂಡು ತನ್ನೊಳಗೆ ಆಲೋಚಿಸಿ ತನ್ನ ಆಪ್ತ ಪುರುಷರ ಮಂತ್ರಿ ಪರಿಷತ್ತಿನ ಜನರನ್ನು ಉದ್ದೇಶಿಸಿ ಹೀಗೆ ಹೇಳುತ್ತಾನೆ. ಗುಣಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ ದಿವ್ಯಭೂಷಣ ವಸನಾಂಗರಾಗ ನುಲ್ಲದೆ ಖೇಚರ ರಾಜ್ಯಲಕ್ಷ್ಮಿಯಂ ತೃಣಸಮನಾಗೆ ಭಾವಿಸಿದಳೀ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿ ಏನ್ ಇಂಥ ಅಪೇಕ್ಷಿಸುವನೆ ಗುಣಹಾನಿಯ ನಿನ್ನ ಪಾಪದಿಂ. ರಾವಣನ ಅರಿವಿನ ಮಾತುಗಳನ್ನು ಕವಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ರಾವಣನೇ ಹೇಳುವಂತೆ ಸೀತೆ ಸದ್ಗುಣಿ, ಸದ್ಗುಣಗಳನ್ನು ಆಚರಿಸುವ ಸಲುವಾಗಿಯೇ ನನ್ನ ಕಡೆಗೆ ಗಮನ ಹರಿಸಲಿಲ್ಲ. ನನ್ನ ದಿವ್ಯವಾದ ವಸ್ತ್ರ ಆಭರಣ ಅಂಗಸುಖದ ಆಮಿಷಗಳನ್ನು ಒಪ್ಪದೆ ಗಂಧರ್ವ ರಾಜ್ಯಲಕ್ಷ್ಮಿಯನ್ನು ಹುಲ್ಲು ಕಡ್ಡಿಗೆ ಸಮನಾಗಿ ಭಾವಿಸಿದಳು ಈ ಸತಿಯು. ಅದೂ ಅಲ್ಲದೆ ನಾನು ಪುರುಷ ಪ್ರಣಯಿ, ನನ್ನ ಪಾಪದಿಂದ ಹೀಗೆ ಗುಣಹಾನಿಯನ್ನು ಬಯಸುತ್ತೇನೆಯೇ ಎಂದು ಹೇಳಿಕೊಳ್ಳುತ್ತಿದ್ದಾನೆ. ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೇ ನೆವಮನೆ ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಅವಿವೇಕಿಯೇ ಎನ್ನ ಕುಲದ ಪೆಂಪಳಿವೆನೆಗಂ. ಇಲ್ಲಿ ರಾವಣನ ಪಶ್ಚಾತ್ತಾಪದ ಮಾತುಗಳನ್ನು ಕಾಣಬಹುದು. ರಾವಣ ಹೇಳುವಂತೆ ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನ ದೂರ ಮಾಡಲು ನನಗೆ ಯಾವ ಪೂರ್ವಯೋಜಿತ ಕಾರಣಗಳೂ ಇರಲಿಲ್ಲ. ಬದಲಾಗಿ ನನ್ನ ಕರ್ಮವಶದಿಂದ ನಾನು ಇವರನ್ನ ಪರಸ್ಪರ ದೂರಾಗುವಂತೆ ಮಾಡಿದೆನು. ಮನ್ಮಥನ ಬಾಣಕ್ಕೆ ತುತ್ತಾಗಿ ಅವಿವೇಕತನದಿಂದ ಕುಲದ ಹಿರಿಮೆಯನ್ನು ನಾನೇ ನಾಶ ಮಾಡುವಂತೆ ಈ ಹೀನ ಕೃತ್ಯವನ್ನು ಮಾಡಿದೆನು ಎನ್ನುತ್ತಿದ್ದಾನೆ. ಅವನಿನ್ನಗಲ್ಚಿ ತಂದ ನೀ ಮಾನಿನಿ ಏನಿತು ದುಃಖಮಂ ಪುಟ್ಟಿಸಿದೆಂ ಕಾಮ ವ್ಯಾಮೋಹದಿ ನಾಶಾಮುಖಮಂ ಪುದಿಯೇ ದುರ್ಯಶಪಟಹರವಂ. ಈ ಪದ್ಯಭಾಗದಲ್ಲಿ ರಾವಣ ಮತ್ತೆ ತನ್ನ ಪಶ್ಚಾತ್ತಾಪದ ಮಾತುಗಳನ್ನು ಮುಂದುವರಿಸ್ತಾ
ರಾಮನಿಂದ ಅಗಲುವಂತೆ ಮಾಡಿ ನಾನು ಈ ಮಾನಿನಿಗೆ ಅಂದರೆ ಸೀತೆಗೆ ಇಷ್ಟು ದುಃಖವನ್ನು ಕೊಟ್ಟೆನು. ಕಾಮ ವ್ಯಾಮೋಹಕ್ಕೆ ಒಳಗಾಗಿದ್ದರಿಂದಲೇ ಕೆಟ್ಟ ಯಶಸ್ಸು ಎಂಬ ಭೇರಿಯ ನಾದ ಎಲ್ಲೆಡೆ ಹರಡುವಂತೆ ಆಯಿತು ಅಂತ ನೊಂದುಕೊಳ್ತಾ ಇದ್ದಾನೆ. ಎನಗೆ ವಿಭೀಷಣಂ ಹಿತಮಾಧಾರದಿಂದಮೇ ಪೇಳೆ ಕೇಳದಾದೆ ಆತನ ವಿನೀತನೆಂ ಗಜರಿ ಗರ್ಜಿಸಿ ಬೈದನ್ ಅನುಜಾತನನ್ ವಿನೀತನಂ ಅರೆಯೆಟ್ಟಿ ದುರ್ವ್ಯಸನಿಯೆಂ ಕರೆದೆಂ ವ್ಯಸನಾಭಿಭೂತನ ಮನುರಾಗವೇಗದೆ ಹಿತಾಹಿತ ಚಿಂತೆಯನೇಕೆ ಮಾಡುವಂ. ಇಲ್ಲಿ ತಮ್ಮನ ವಿವೇಚನೆಯ ಮಾತುಗಳನ್ನು ಕಡೆಗಣಿಸಿದ್ದಕ್ಕಾಗಿ ತೆರಬೇಕಾದ ಬೆಲೆಯ ಕುರಿತು ರಾವಣ ಇಲ್ಲಿ ನೊಂದುಕೊಳ್ತಾ ಇದ್ದಾನೆ. ತನಗೆ ವಿಭೀಷಣನು ಆದರದಿಂದ ಹಿತನುಡಿಗಳನ್ನು ಹೇಳೋದಕ್ಕೆ ಬಂದಾಗ ಆತನನ್ನು ವಿನಯವಂತನಲ್ಲ ನಾನು, ದುರ್ವ್ಯಸನಿಯಾದ ನಾನು ಬೆದರಿಸಿ ಹೆದರಿಸಿ ವಿನಯವಂತನಾದ ನನ್ನ ತಮ್ಮನನ್ನು ಹೊಡೆದೋಡಿಸಿ ಲಂಕೆಯಿಂದ ಹೊರಕ್ಕೆ ಕಳಿಸಿದೆ. ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಯಾವನೂ ಅನುರಾಗದ ಸೆಳವಿನಿಂದ ಯಾವುದೂ ಹಿತ ಯಾವುದು ಅಹಿತ ಎಂಬ ಚಿಂತನೆಯನ್ನು ಏಕಾದರೂ ಮಾಡ್ತಾನೆ ಎನ್ನುತ್ತಾ ತನ್ನಿಂದ ಆದ ಅಚಾತುರ್ಯಕ್ಕೆ ಮರುಗಿದನು. ಜಸದ ಅಳಿವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾನಸಿಕೆಯ ಕೇಡನ್ನು ಉನ್ನತಿಯ ಬನ್ನಮನ ಅನ್ಯಭಾವ ಅಬದ್ಧಮಪ್ಪ ಸುಗತಿಯಂ ಸಹೃಜ್ಜನದ ಬೇವಸಮಂ ಜನತಾಪವಾದಮಂ ಬೆಸನಿಗಳ ಆರು ಮೇಲೆತ್ತವರ್ ಶಾಸವ ಮತ್ತ ಚೇತಸರ್. ವ್ಯಸನಕ್ಕೆ ಬಲಿಬಿದ್ದ ಮನುಷ್ಯನಿಗೆ ಯಾವುದೂ ಮುಖ್ಯವಲ್ಲ ಅನ್ನೋದನ್ನು ಕವಿ ಈ ಪದ್ಯಭಾಗದಲ್ಲಿ ವಿವರಿಸ್ತಾ ಇದ್ದಾರೆ. ವ್ಯಸನಕ್ಕೆ ಬಲಿಬಿದ್ದ ಮನುಷ್ಯನು ತನ್ನ ಯಶಸ್ಸಿನ ನಾಶವನ್ನು, ತನಗೆ ಸೋಲು ಅಂಟಿಕೊಂಡಿದ್ದನ್ನು, ತನ್ನ ಅಭಿಮಾನಕ್ಕೆ ಬಂದಂಥ ಕೇಡನ್ನು, ಹಿರಿತನದ ಬವಣೆಯನ್ನು, ಬೇರೆ ಜನ್ಮಗಳಿಂದ ಪಡೆದುಕೊಂಡಂಥ ಉತ್ತಮವಾದ ಗತಿಯನ್ನು, ಆತ್ಮೀಯ ಗೆಳೆಯರ ವ್ಯಥೆಯನ್ನು, ಜನರು ಆಡಿಕೊಳ್ಳುವ ಅಪವಾದವನ್ನು, ವಿಶಾಲ ಲಾಲಸೆಗಳೆಂಬ ಮದ್ಯದ ಅಮಲೇರಿದ ಮನಸ್ಸಿನವರಾದ ವ್ಯಸನಿಗಳಾದವರು ಯಾರೇ ಆಗಲಿ ಇದನ್ನೆಲ್ಲ ಹೇಗೆ ತಿಳಿಯುತ್ತಾರೆ? ಅಂಥವರು ವಿಷಯ ಸುಖವೆಂಬ ಮದ್ಯದ ಅಮಲಿಗೊಳಗಾಗಿ ವಿವೇಚನೆಯನ್ನು ಕಳಕೊಳ್ಳುತ್ತಾರೆ ಎಂದು ಉದ್ವೇಗಪರನಾಗಿ ನುಡಿದ ಆತ್ಮಗತದೊಳ್ ಇಂತೆಂದಂ. ಹೀಗೆಂದು ಭಾವ ತೀವ್ರತೆಯಿಂದ ಆಪ್ತ ಸಚಿವರಲ್ಲಿ ನುಡಿದು ನಂತರ ಸ್ವಗತದಲ್ಲಿ ಹೀಗೆ ಹೇಳ್ಕೊಳ್ತಿದ್ದಾನೆ. ಇರದು ಆಯ್ದೀಗಳೇ ಕೊಟ್ಟೊಡನೆ ಎನ್ನ ಕಡುಪುಂ ಕಟ್ಟಾಯಮಂ ಬೀರಮಂ ಬಿರುದುಂ ಬೀಸರ ಮಕ್ಕು ಮೋಸರಿಸಿದಂತಾಗಿ ಕುಂ ಅಂತಾಗದಂ ತಿರೆ ದೋರ್ಗರ್ವಮಲ್ ನಿರ್ವಲಂ ಪುಗಳ್ವಿನಂ ಸೌಮಿತ್ರಿಯಂ ರಾಮನಂ ವಿರತರ್ಮಾಡಿ ರಣಾಗ್ರದೊಳ್ ಪಿಡಿದುಂ ತದಾಂ ಟಪೆಂ ಸೀತೆಯಂ ಎಂದು ನಿಶ್ಚಯಿಸಿ ನಿಜ ನಿವಾಸಕ್ಕೆ ಬಂದಂ. ರಾವಣ ಯೋಚನೆ ಮಾಡ್ತಿದ್ದಾನೆ, ಈಗಲೇ ಸೀತೆಯನ್ನು ಕೊಂಡೊಯ್ದು ರಾಘವನಿಗೆ ಒಪ್ಪಿಸಿಬಿಟ್ರೆ ನನ್ನ ಪರಾಕ್ರಮ, ನನ್ನ ಸಾಮರ್ಥ್ಯ, ವೀರತ್ವ, ನಾನು ಈವರೆಗೆ ಗಳಿಸಿರುವಂಥ ಹೆಸರು ಬಿರುದು ವ್ಯರ್ಥವಾಗಿ ಹೋಗುತ್ತೆ, ಮುಂದೆಂದೂ ಸರಿಪಡಿಸದಂತೆ ಕೆಟ್ಟು ಹೋಗುತ್ತೆ. ಹಾಗೆ ಆಗದೇ ಇರಬೇಕಾದರೆ ನನ್ನ ಬಾಹುಬಲವನ್ನು ಎರಡೂ ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ಯುದ್ಧಾಂತ್ಯದಲ್ಲಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಸೆರೆ ಹಿಡಿದು ಆ ಬಳಿಕ ಅವರಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ನಿರ್ಣಯ ಮಾಡಿಕೊಂಡು ಅರಮನೆಗೆ ಬರುತ್ತಾನೆ.